ಬೆಂಗಳೂರಿನಲ್ಲಿ 2008ರ ಸರಣಿ ಬಾಂಬ್ ಸ್ಫೋಟದ ಉಗ್ರ ನಾಸಿರ್ಗೆ ನೆರವಾಗಿದ್ದ ಮೂವರನ್ನ ಎನ್ಐಎ ಬಂಧಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ನಾಗರಾಜ್, ಜೈಲಿನಲ್ಲಿ ಎಎಸ್ಐ ಆಗಿದ್ದ ಚಾಂದ್ ಪಾಷಾ ಹಾಗೂ ಮತ್ತೊಬ್ಬ ಉಗ್ರ ಜುನೈದ್ ತಾಯಿ ಅನೀಸ್ ಫಾತಿಮಾರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಮೂವರನ್ನ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇದೀಗ 6 ದಿನಗಳ ಕಾಲ ಆರೋಪಿಗಳನ್ನ ಎನ್ಐಎ ವಶಕ್ಕೆ ಒಪ್ಪಿಸಲಾಗಿದೆ. ಈಗಾಗಲೇ ವಶಕ್ಕೆ ಕೂಡ ಪಡೆಯಲಾಗಿದ್ದು ಆರೋಪಿಗಳ ಫೋನ್, ಬ್ಯಾಂಕ್ ವಹಿವಾಟಿನ ಕುರಿತು ಪರಿಶೀಲನೆ ಮಾಡಲಾಗ್ತಾ ಇದೆ. ಉಗ್ರನಿಗೆ ನೆರವು ನೀಡಿದ ಮನೋವೈದ್ಯ ನಾಗರಾಜ್ ಜೈಲು ಪಕ್ಕದಲ್ಲೇ ವಾಸವಾಗಿದ್ದಂತೆ ಕಳೆದ 5 ವರ್ಷದಿಂದ ನಾಗನಾಥಪುರದ ಸಾಯಿಬಾಬಾ ಬಡಾವಣೆಯಲ್ಲಿ 3 ಅಂತಸ್ತಿನ ಕಟ್ಟಡದ ಮೊದಲನೇ ಮಹಡಿಯಲ್ಲಿ ವಾಸ ಮಾಡ್ತಾ ಇದ್ದಂತೆ. ಆರೋಪಿ ಬಂಧನದ ಬಳಿಕ ಮನೆಗೆ ಬೀಗ ಹಾಕಲಾಗಿದ್ದು ಅಕ್ಕಪಕ್ಕದ ನಿವಾಸಿಗಳಿಗೂ ಹೆಚ್ಚಿನ ಮಾಹಿತಿ ಇಲ್ಲವಂತೆ. ಎನ್ಐಎ ದಾಳಿ ವೇಳೆ ಪರಾರಿಯಾಗಿದ್ದ ಆರೋಪಿ ಸತೀಶ್ ಗೌಡ ಇವತ್ತು ಮಧ್ಯಾಹ್ನ ಎನ್ಐಎ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದರು. ಕೋಲಾರ ತಾಲೂಕಿನ ಭಟ್ರಹಳ್ಳಿ ನಿವಾಸಿ ಆಗಿರುವ ಸತೀಶ್ ಗೌಡ ಮೇಲೆ ಉಗ್ರರ ನಂಟು ಹೊಂದಿದ್ದ ಇಬ್ಬರಿಗೆ ಸಿಮ್ ನೀಡಿರೋ ಆರೋಪ ಇತ್ತು. ನಿನ್ನೆ ಎನ್ಐಎ ದಾಳಿ ವೇಳೆ ಸತೀಶ್ ಗೌಡ ಪರಾರಿಯಾಗಿದ್ದ ನೋಟಿಸ್ ಹಿನ್ನೆಲೆ ಇವತ್ತು ವಕೀಲರ ಜೊತೆ ವಿಚಾರಣೆಗೆ ಹಾಜರಾಗಿದ್ದಾರೆ. ನನ್ನ ಅಳಿಯ ಯಾವುದೇ ತಪ್ಪು ಮಾಡಿಲ್ಲ ಅಂತ ಸತೀಶ್ ಗೌಡ ಅತ್ತೆ ಶೋಭಾ ಹೇಳಿದ್ದಾರೆ. ಸತೀಶ್ ಉಗ್ರರೊಂದಿಗೆ ನಂಟು ಹೊಂದಿಲ್ಲ, ಎನ್ಐಎ ಅಧಿಕಾರಿಗಳನ್ನ ನೋಡಿ ಓಡ್ ಹೋಗಿದ್ದಾನೆ. ನಾವು ಬಡವರು, ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಇನ್ನು ಎನ್ಐಎ ಅಧಿಕಾರಿಗಳು ಆರೋಪಿಗಳನ್ನು ಲಾಕ್ ಮಾಡಿಕೊಂಡ ರೀತಿ ಬಹಳ ರೋಚಕವಾಗಿದೆ. ಅರೆಸ್ಟ್ಗೂ ಮುನ್ನ ರಹಸ್ಯ ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕಿದ್ರಂತೆ. ಈ ವೇಳೆ ಕೆಲವು ಆಡಿಯೋ ದಾಖಲೆಗಳು ಕೂಡ ಸಿಕ್ಕಿದೆ. ಆಡಿಯೋದಲ್ಲಿ ಕೆಲವು ಮಹತ್ವದ ಮಾಹಿತಿಗಳು ಸಿಕ್ಕಿತ್ತು. ಕೆಲವಾರು ವಿಚಾರಗಳನ್ನು ಆರೋಪಿಗಳು ಚರ್ಚೆ ಮಾಡಿದ್ರಂತೆ. ಇನ್ನು ಎನ್ಐಎಗೆ ಸಿಕ್ಕಿರುವ ಆಡಿಯೋ ಕ್ಲಿಪ್ಗಳನ್ನು ಎಫ್ಎಸ್ಎಲ್ಗೆ ಕೋರ್ಟ್ ಅನುಮತಿ ಪಡೆದು ರವಾನೆ ಮಾಡುವಂತ ಸಾಧ್ಯತೆ ಇದೆ. ಆಡಿಯೋದಲ್ಲಿರುವ ಧ್ವನಿಗೂ ಸಾಮ್ಯತೆ ಇದೆಯಾ ಅಂತ ಪರಿಶೀಲನೆ ಮಾಡಲಾಗುತ್ತೆ. ಇನ್ನು ಶಂಕಿತ ಉಗ್ರರ ಜೊತೆ ನಂಟು ಪ್ರಕರಣದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಎನ್ಐಎ ತನಿಖೆಯಲ್ಲಿ ಕೆಲವು ವಿಚಾರ ಬೆಳಕಿಗೆ ಬಂದಿದೆ. ಇದು ಕೇವಲ ಬೆಂಗಳೂರಿಗೆ ಸೀಮಿತವಾದ ವಿಚಾರವಲ್ಲ. ಹೊರದೇಶದ ಬೇರೆ ಬೇರೆ ಕಡೆಗಳ ನಂಟು ಇರಬಹುದು. ಬೇರೆ ಬೇರೆ ಜೈಲುಗಳಲ್ಲಿ ಇದೇ ರೀತಿಯ ಅಕ್ರಮದ ಶಂಕೆ ಇದ್ರೆ ಬಂಧಿಖಾನೆ ಇಲಾಖೆ ಅದನ್ನ ನಿಯಂತ್ರಣ ಮಾಡ್ತಾರೆ. ಎನ್ಐಎ ತನಿಖೆ ಮಾಡ್ತಾ ಇದ್ದು ಆ ಬಳಿಕ ನಮಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳಿದರು. ಮಾಡ್ತಾರೆ ಅಂತೇಳಿ 2023ರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು 2-3 ಜನರನ್ನು ಐಡೆಂಟಿಫೈ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು 3-4 ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತೇಳಿ ನಮಗೆ ಗೊತ್ತಿದೆ. ರ್ಯಾಡಿಕಲ್ ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ನಾಡಹಬ್ಬ ದಸರಾ ವೇಳೆ ಮೈಸೂರಲ್ಲಿ ಏರ್ ಶೋ ಆಯೋಜಿಸುವ ಸಂಬಂಧ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದರು. ಏರ್ ಶೋ ಆಯೋಜನೆಗೆ ರಾಜನಾಥ್ ಸಿಂಗ್ ಒಪ್ಪಿಗೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ರಾಜನಾಥ್ ಸಿಂಗ್ ಭೇಟಿ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಏರ್ ಶೋಗೆ ರಾಜನಾಥ್ ಸಿಂಗ್ ಒಪ್ಪಿದ್ದಾರೆ. ತಮಿಳುನಾಡು, ಯುಪಿ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಡಿಫೆನ್ಸ್ ಕಾರಿಡಾರ್ ಮಾಡಿ ಅಂತ ಮನವಿ ಮಾಡಿದ್ದೇವೆ ಎಂದರು. ಇನ್ನು ನಾಳೆ ಅವಕಾಶ ಸಿಕ್ಕರೆ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗುವುದಾಗಿ ಸಿಎಂ ಹೇಳಿದರು. ಈ ವರ್ಷನೂ ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀನಿ. ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ. ಯುಪಿನಲ್ಲಿ ಮಾಡಿದ್ದಾರೆ, ತಮಿಳುನಾಡಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ದೀನಿ. ಆ ಡಿಫೆನ್ಸ್ ಲ್ಯಾಂಡು 3 ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ. ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಉಳಿದ ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕೇಳಿದ್ದೀನಿ, ಅವ್ರು ಕೊಟ್ಟರೆ ಭೇಟಿ ಮಾಡ್ತಾರೆ. ಅವರು ಇದ್ರೆ ನಾಳೆ ಕೊಟ್ಟರೆ ನಾಳೆ. ಇನ್ನು ಸುರ್ಜೇವಾಲಾ ಮೀಟಿಂಗ್ ಹಿಂದೆ ಭಾರೀ ರಣತಂತ್ರ ಇದೆ. ಮೇಲ್ನೋಟಕ್ಕೆ ಶಾಸಕರ ಸಮಸ್ಯೆ ಪರಿಹಾರ ಮಾಡೋ ಪ್ರಯತ್ನದಂತೆ ಕಂಡು ಬಂದಿದ್ರು. ಸಭೆಯ ಅಜೆಂಡಾ ಬೇರೆಯೇ ಇದೆ. ಡಿಸೆಂಬರ್ನಲ್ಲಿ ಸಂಪುಟ ಪುನಾರಚನೆ ಮಾಡಲು ಹೈಕಮಾಂಡ್ ಮುಂದಾಗಿದೆ. ಹೀಗಾಗಿ ಸಂಪುಟ ಪುನಾರಚನೆಗೂ ಮುನ್ನ ಸಚಿವರ ಮೌಲ್ಯಮಾಪನಕ್ಕೆ ವರಿಷ್ಠರು ಮುಂದಾಗಿದ್ದಾರೆ. ಯಾವ್ಯಾವ ಸಚಿವರು ಸಮರ್ಥವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ಪತ್ತೆ ಹಚ್ಚುವ ಪ್ರಯತ್ನ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೆ 1-to-1 ಮೀಟಿಂಗ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಸುರ್ಜೇವಾಲಾ ಅವರನ್ನ ಶಾಸಕ ಯುಬಿ ಬಣಕಾರ್ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಇನ್ನು ಭೇಟಿ ಬಳಿಕ ಮಾತನಾಡಿದ ಬಣಕಾರ್, ಶಾಸಕರ ಭಾವನೆ ತಿಳಿಯೋದಕ್ಕೆ ಅವಕಾಶ ನೀಡಲಾಗಿತ್ತು. ಕ್ಷೇತ್ರದ ಸಮಸ್ಯೆಯನ್ನ ನಾವು ಅವರ ಗಮನಕ್ಕೆ ತಂದಿದ್ದೇವೆ. ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದರ ಬಗ್ಗೆಯೂ ನಾನು ಮಾಹಿತಿ ಕೊಟ್ಟಿದ್ದೇನೆ. ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿದರು. ಬೆಳವಣಿಗೆಯಲ್ಲಿ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಸತ್ಯವನ್ನು ಕೇಳೋದರ ಜೊತೆಗೆ
ಅವಶ್ಯಕತೆ ಇರುವಂತಹ ಕೆಲಸ ಕಾಮಗಾರಿಗಳ ವಿವರಗಳನ್ನು ಇವತ್ತು ನಮ್ಮಿಂದ ಪಡೆದಿದ್ದಾರೆ. ಅದಕ್ಕೆಲ್ಲಕ್ಕಿಂತ ಮಹತ್ವವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಗ್ರಾಮಾಂತರ ಪ್ರದೇಶದಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಆಗಿದೆ ಎಂಬ ಮಾತನ್ನು ಕೇಳಿದಾಗ ಆ ಗ್ಯಾರಂಟಿಗಳು ಮುಂದುವರಿಬೇಕು ಅನ್ನೋ ಮಾತನ್ನು ಅವರಿಗೆ ನಾನು ಹೇಳಿದ್ದೇನೆ. ಇನ್ನು ಶಾಸಕ ಪ್ರಕಾಶ್ ಕೋಳಿವಾಡ್ ಮಾತನಾಡಿ, ಕ್ಷೇತ್ರಗಳ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ವಿಚಾರವಾಗಿಯೂ ಕೆಲವು ಸಲಹೆ ಕೊಟ್ಟಿದ್ದಾರೆ. ಕೆಲವು ಅನುದಾನ ವಿಚಾರವಾಗಿಯೂ ಚರ್ಚೆ ಮಾಡಿದ್ದೇನೆ. ನಾನು ಯಾರ ಮೇಲೆ ದೂರು ಕೊಟ್ಟಿಲ್ಲ ಅಂತ ಹೇಳಿದರು. ಇನ್ನು ಸುರ್ಜೇವಾಲಾ ಭೇಟಿ ಬಳಿಕ ಮಾತನಾಡಿದ ಮಾಯಕೊಂಡ ಶಾಸಕ ಬಸಂತಪ್ಪ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಸ್ಪಂದನೆ ನನಗೇನಂತ ತೊಂದರೆ ಆಗಿಲ್ಲ. ಸ್ಪಂದನೆ ನನಗೆಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಕೆಲವು ಅನುದಾನಗಳು ಕೊರತೆ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಮಂತ್ರಿಗಳ ಸ್ಪಂದನೆ ಚೆನ್ನಾಗಿದೆ. ಅನುದಾನಗಳು ಬೇಕಾಗಿತ್ತು, ಅದ್ರ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಅದನ್ನು ಕೂಡ ಮಂತ್ರಿಗೆ ಹೇಳಿದ ಮೇಲೆ ಈಗ ನಮ್ಮ ರಾಣಮಂಡ್ರಿಗೆ ಇನ್ನೂ ಹೆಚ್ಚಿನ ಅನುದಾನ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. 50,000 ಕೋಟಿ ನಾವು ಗ್ಯಾರಂಟಿ ಹೋದರೂ ಇನ್ನೂ 50,000 ಕೋಟಿ ಹಿಂದಿನ ಸರ್ಕಾರಕ್ಕಿಂತ ಅಭಿವೃದ್ಧಿಗೆ ಹೆಚ್ಚಿನ ಹಣ ಇರೋದ್ರಿಂದ ಸದ್ಯ ನನಗೇನಂತ ಅದನ್ನ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಡಿಕೆಶಿಗೆ ಸಿಎಂ ಆಗಲು ಅವಕಾಶ ಮಾಡಿಕೊಡಬೇಕು ಅಂತ ರಂಭಾಪುರಿ ಮಠದ ಶ್ರೀಗಳು ಡಿಕೆಶಿ ಪರ ಬ್ಯಾಟ್ ಬೀಸಿದ್ರು. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ. ಸಿಎಂ ಆಗಬೇಕು ಅಂದ ಶ್ರೀಗಳೇನು ಸಂಬಂಧ? ಸಿಎಂ ಮಾಡೋದು ಪಾರ್ಟಿಗೆ ಬಿಟ್ಟ ವಿಚಾರ. ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ 10 ಜನರು ಹೇಳ್ತಾರೆ. ಸಮಾಜ ಕಟ್ಟೋದಷ್ಟೇ ಶ್ರೀಗಳ ಕೆಲಸ. ಈ ರೀತಿಯಾದ ಹೇಳಿಕೆಗಳನ್ನು ಸ್ವಾಮೀಜಿಗಳು ಕೊಡಬಾರದು ಅಂತ ಹೇಳಿದರು. ಅವರು ಸಂಬಂಧ ಅಲ್ಲ, ಪಾರ್ಟಿಗೆ ಸಂಬಂಧಪಟ್ಟದ್ದು. ನೀವು ಯಾರು ಹೇಳಿದ್ದು ಅಂತ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕಂದ್ರೆ ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ. ಅವ್ರ ಕಾರ್ಯವ್ಯಾಪ್ತಿ ಬೇರೆ, ನಮ್ಮ ಕಾರ್ಯವ್ಯಾಪ್ತಿ ಬೇರೆ. ನೀವು ಯಾರು ಹೇಳಿದ ದಿವಸ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಈಗ ಅದಕ್ಕೆ ಎಲ್ಲ ಕರೆಕ್ಟ್ ಬೆಂಬಲ ನಿಂತು ಅವ್ರಿಗೇನು ಸಂಬಂಧ? MLAಗಳು ಬೇರೆ, CM ಆಯ್ಕೆ ಮಾಡೋರು MLAಗಳು, MLA ಆದ್ಮೇಲೆ ಆಯ್ಕೆ ಮಾಡು. ಸೊ ನೀವು ಯಾರು ಹೇಳಿದ್ರೆ ಕೇಳೋದಕ್ಕೆ ನಾವೇನು ಉತ್ತರ ಕೊಡ್ಬೇಕು? ಅದಕ್ಕೆ ಕಷ್ಟ ನಮಗೆ ಕಷ್ಟ. ನಾಳೆ ನಾವು ನೋವು ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಮತ್ತು ಅದು ನಮಗೆ ಅವ್ರ ಮಧ್ಯೆ ಘರ್ಷಣೆ, ಜಗಳ. ಈಗ ಅವ್ರ ಪರವಾಗಿ ಯಾರು ಈ ಕಡೆ ಒಂದು 10 ಜನ ಅವ್ರು ಹೇಳ್ತಾರೆ ಇವರ ಮುಂದುವರಿಬೇಕಂತ. ಅವ್ರದ್ದು ಸಮಾಜ ಕಟ್ಟೋದು ಅಷ್ಟೇ ಅವ್ರ ಕೆಲಸ. ಆಶೀರ್ವಾದ ಮಾಡಬೇಕು, ಸಮಾಜ ತಿದ್ದುವಂಥ ಕೆಲಸ ಅವ್ರ ಕೆಲಸ. ನಮ್ಮ ಭಾವನೆ ಕೊಡಬಾರ್ದು ಅವ್ರು, ಯಾಕಂದ್ರೆ ಸಂಬಂಧಪಟ್ಟದ್ದಲ್ಲ ಅದು. 10-12ನೇ ತರಗತಿ ಓದಿ ಸಾವಿರಾರು ಕೋಟಿ ಆಸ್ತಿ, 10 ಕಾರು ಖರೀದಿಸುವ ಶಕ್ತಿ ಎಲ್ಲರಿಗೂ ಸಿಗಲ್ಲ ಎಂದಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯ ಕಳಪೆ ಪ್ರಾಡಕ್ಟ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್, ಯಾರು ನೋಡಿದ್ರೂ ಪ್ರಿಯಾಂಕ್ ಖರ್ಗೆ ಅಂತಿದ್ದಾರೆ. ನಾನು ಡಿಪ್ಲೊಮಾ ಮಾಡಿರಬಹುದು, ಸೆಕೆಂಡ್ PU ಫೇಲ್ ಇರಬಹುದು, ಐ ಆಮ್ ಸ್ಟಿಲ್ ಬೆಟರ್ ರೆಡ್ ದೆನ್ ಮೋದಿ ನೌ. ಅವರ ಡಿಗ್ರಿ ಯಾರಾದರೂ ಕೇಳಿದ್ದೀರಾ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಗೊತ್ತಲ್ಲ ನಮ್ಮ ಸ್ನೇಹಿತರಿಗೆ. ಈಗ ಯಾವ ಪ್ರಾಡಕ್ಟ್ ನಡೆಯಲ್ಲ ಅವಾಗೇನು ಮಾಡ್ತಾರೆ, ಎಕ್ಸೆಸಿವ್ ಅಡ್ವರ್ಟೈಸಿಂಗ್ ಮಾಡ್ತಾರೆ. ಅಡ್ವರ್ಟೈಸಿಂಗ್ ಮಾಡಬೇಕಾದ್ರೆ ಯಾರು ಬೇಕು? ಒಳ್ಳೆ ಬ್ರ್ಯಾಂಡ್ ಅಂಬಾಸಿಡರ್. ಚವನ್ಪ್ರಾಶಿಗೆ ಇವಾಗ ಅಮಿತಾಬ್ ಬಚ್ಚನ್ನು ಬರ್ತಾನೆ, ಗುಟ್ಕಾಗೆ ಶಾರುಖ್ ಖಾನು ಬರ್ತಾನೆ. ಇವಾಗ BJPನಲ್ಲಿ ಯಾರ್ಯಾರು ಕಳಪೆ ಪ್ರಾಡಕ್ಟ್ ಇದ್ದಾರೆ ಅವರೆಲ್ಲರಿಗೂ ನಾನು ಬೇಕಾಗಿದ್ದೀನಿ. RSS 52 ವರ್ಷ ಯಾಕೆ ಬಾವುಟ ಹಾರಿಸಿಲ್ಲ? ಅದಕ್ಕೆ ಉತ್ತರ ಕೊಡ್ತಾರಾ? ಪ್ರಿಯಾಂಕ್ ಖರ್ಗೆ ಏನೂ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ದಲಿತ್ ಕಾನ್ವೆಂಟ್ ಬ್ರ್ಯಾಂಡ್ ಅಂಬಾಸಿಡರ್. ಈಗ ಕ್ರೈಮ್ ಸ್ಟೋರಿಗಳನ್ನ ನೋಡ್ತಾ ಹೋಗೋಣ. ಸ್ನೇಹಿತನ ಮನೆಗೆ ಬಂದಿದ್ದ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ದೊಡ್ಡ ನಾಗಮಂಗಲ ಸಾಯಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. 3 ದಿನಗಳ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಹಿಳೆ ತನ್ನ ಸ್ನೇಹಿತನ ಮನೆಯಲ್ಲಿರುವಾಗ ಎಂಟ್ರಿ ಕೊಟ್ಟ 2 ಆಸಾಮಿಗಳು ಪೊಲೀಸರಿಗೆ ದೂರು ನೀಡೋದಾಗಿ ಹೆದರಿಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ದೂರು ದಾಖಲಾಗಿದೆ. ಮಹಿಳೆಯಿಂದ ಹಣ, ಮೊಬೈಲ್ ಕಸಿದುಕೊಂಡು ಮನೆಯಲ್ಲಿದ್ದ ಫ್ರಿಡ್ಜ್, ವಾಷಿಂಗ್ ಮಷೀನ್ ಅನ್ನ ಆರೋಪಿಗಳು ಹೊತ್ತೊಯ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮತ್ತೆ ಗ್ಯಾಂಗ್ ವಾರ್ ನಡೆದಿದೆ. ಮಂಟೂರು ರಸ್ತೆಯಲ್ಲಿ ಶ್ಯಾಮ್ ಜಾಧವ್ ಮತ್ತು MD ದಾವೂದ್ ಬ್ರದರ್ಸ್ ಹೊಡೆದಾಡಿಕೊಂಡಿದ್ದಾರೆ. ಶವ ಸಂಸ್ಕಾರಕ್ಕೆ ಅಂತ ಬಂದಿದ್ದ ಶ್ಯಾಮ್ ಜಾಧವ್ ಸಹಚರರು ಅಲ್ಲೇ ನಿಂತಿದ್ದ MD ದಾವೂದ್ ಸಹೋದರನ ಜಿಲಾನಿ ನದಾಫ್ನನ್ನ ಗುರಾಯಿಸಿದ್ರಂತೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಎರಡೂ ಕಡೆಯವರು ಬಾಟಲ್ ಮತ್ತು ತಲ್ವಾರ್ ಹಿಡಿದು ಹೊಡೆದಾಡಿಕೊಂಡಿದ್ದಾರೆ. ಹಲವರಿಗೆ ಗಾಯಗಳಾಗಿದ್ದು ಕಿಮ್ಸ್ಗೆ ದಾಖಲಿಸಲಾಗಿದೆ.
ಮಂಗಳೂರಲ್ಲಿ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಷರಬತ್ತು ನೀಡಿ ಒಟ್ಟಿಗೆ ಕ್ರಿಕೆಟ್ ಆಡಿದ ಕೂಡಲೇ ಸೌಹಾರ್ದತೆ ಮಾಡೋದಿಲ್ಲ ಅಂತ ಹೇಳಿದರು. ವಾಸ್ತವ ಸ್ಥಿತಿ ಅರಿತುಕೊಂಡರೆ ಮಾತ್ರ ಸೌಹಾರ್ದ ನೆಲೆಸಲು ಸಾಧ್ಯ. ದೇವಸ್ಥಾನ, ಮದ್ರಸಾ, ಮನೆಗಳಲ್ಲಿ ಕೋಮು ಸೌಹಾರ್ದತೆ ಮೂಡಿಸಬೇಕು. ಪ್ರಾರ್ಥನಾ ಮಂದಿರದಲ್ಲಿ ಸೌಹಾರ್ದತೆಯ ಪಾಠ ಮಾಡಬೇಕು ಅಂತ ಅವರು ಹೇಳಿದರು. ಎಲ್ಲ ಸಮುದಾಯದವರು ನಾವು ಯಾವುದೋ ಕಾರ್ಯಕ್ರಮದಲ್ಲಿ ಸರ್ಬತ್ ಕೊಟ್ವಿ, ಇನ್ಯಾವುದೋ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಕ್ರಿಕೆಟ್ ಆಡಿದ್ವಿ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಸೌಹಾರ್ದತೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಇದು ವಾಸ್ತವ ಅಲ್ಲ. ವಾಸ್ತವ ಏನು ಎನ್ನುವಂಥದ್ದನ್ನು ಅರ್ಥಕೊಂಡ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನು ನೆಲೆಸಲಿಕ್ಕೆ ಸಾಧ್ಯ ಇರ್ತದೆ. ಮೂಲಭೂತವಾಗಿ ನಮ್ಮ ಮನೆಯಲ್ಲಿ ಸೌಹಾರ್ದತೆಯ ಬಗ್ಗೆ, ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ, ಮದರಸಗಳಲ್ಲಿ ನಾವು ಈ ಶಿಕ್ಷಣ ಕೊಡ್ತಾ ಇದ್ದೀವಿ. ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು, ಸೌಹಾರ್ದತೆಯ ಶಿಕ್ಷಣವನ್ನು ಹಿಂದೂ ಸಮಾಜ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಕೊಟ್ಟರೆ ಸೌಹಾರ್ದತೆ ಸೃಷ್ಟಿಯಾಗ್ತದೆ. ಮುಸಲ್ಮಾನ ಸಮಾಜ ಮದರಸಗಳಲ್ಲಿ ಕೋಮು ಸೌಹಾರ್ದತೆಯನ್ನು, ಮನೆಗಳಲ್ಲಿ ಕೋಮು ಸೌಹಾರ್ದತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರೆ ಆ ಮಗು ಕೋಮು ಸೌಹಾರ್ದತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಸಮಾಜ ನಿರ್ಮಾಣ ಆಗ್ತದೆ. ಇದರ ಬಗ್ಗೆ ಶಾಂತಿ ಸಭೆ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸುದ್ದಿಗೋಷ್ಠಿ ನಡೆಸಿದರು. ಇದೊಂದು ಯಶಸ್ವಿ ಮತ್ತು ಸೌಹಾರ್ದತೆಯ ಶಾಂತಿ ಸಭೆ. ಅನೇಕ ಪಾಸಿಟಿವ್ ಸಲಹೆಗಳು ಬಂದಿದೆ. ಅದನ್ನು ನಾವು ಸಂಬಂಧಪಟ್ಟವರ ಜೊತೆ ಚರ್ಚಿಸಿ ಪರಿಹಾರ ಕಂಡುಕೊಳ್ತೇವೆ. ನಾವು ಕಾನೂನು ಪ್ರಕಾರ ಏನ್ ಮಾಡಿದ್ರೂ ಕೇಳಲ್ಲ, ಉಲ್ಲಂಘನೆ ಆದ್ರೆ ಬಿಡಲ್ಲ ಅಂತ ಹೇಳಿದರು. ಒಂದು ಯಶಸ್ವಿ ಶಾಂತಿ ಸಭೆ ಅಂತೇಳಿ ನನಗನ್ಸುತ್ತೆ. ಸೌಹಾರ್ದ ಸಭೆ, ಇದರ ಉದ್ದೇಶ ಇಡೀ ಕರಾವಳಿ ಪ್ರದೇಶಕ್ಕೆ ಒಂದು ಸಂದೇಶ ಹೋಗಬೇಕು, ಜನಸಮುದಾಯದಲ್ಲಿ ಬದಲಾವಣೆ ಕಾಣಬೇಕು, ಒಂದು ಸೌಹಾರ್ದತೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಇವತ್ತು ಭಾಳ ಸಂತೋಷದ ವಿಚಾರ ಅಂತ ಹೇಳಿದರೆ ಅನೇಕ ಒಳ್ಳೆಯ ಪಾಸಿಟಿವ್ ಸಲಹೆಗಳು ಕೂಡ ಬಂದಿದೆ. ತಾವೇ ಗಮನಿಸಿದ್ದೀರಿ, ಯಾರು ಕೂಡ ವಿರುದ್ಧವಾಗಿ ಆಡುವಂಥ ಮಾತುಗಳು ಯಾವುದೂ ಬಂದಿಲ್ಲ. ಕೆಲವು ಸಲಹೆಗಳು ಕೊಟ್ಟಿದ್ದಾರೆ, ಅದನ್ನು ಖಂಡಿತವಾಗಿ ನಾವು ಈ ಪ್ರದೇಶಕ್ಕೆ ಸೀಮಿತವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಗಣಿಸ್ತೇವೆ, ಚರ್ಚೆ ಮಾಡ್ತೇವೆ. ಸಂಬಂಧಪಟ್ಟ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಕ್ರಮ ತಗೊಳ್ತೇವೆ. ಚಾಮರಾಜನಗರ ಜಿಲ್ಲೆಯ ಕವಳೇಹಳ್ಳ ಗ್ರಾಮದ ಬಾಲಕಿ ಚೈತ್ರಾಗೆ ಆಧಾರ್ ಕಾರ್ಡ್ ಸಿಕ್ಕಿರಲಿಲ್ಲ. ಮನೆಯಲ್ಲೇ ಹೆರಿಗೆ ಆದ ಕಾರಣ ಅವರ ಬಳಿ ಜನ್ಮ ದಾಖಲೆಗಳು ಇಲ್ಲದ ಕಾರಣ ಆಧಾರ್ ನೀಡಿರಲಿಲ್ಲ. ಇದರಿಂದಾಗಿ ಬಾಲಕಿ ಅನೇಕ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತಳಾಗಿದ್ದು, ಈ ಬಗ್ಗೆ ನ್ಯೂಸ್ 18 ಕೂಡ ವಿಸ್ತೃತ ವರದಿ ಬಿತ್ತರ ಮಾಡಿತ್ತು. ವರದಿ ಪ್ರಸಾರ ಆಗ್ತಾ ಇದ್ದಂಗೆ ಎಚ್ಚೆತ್ತುಕೊಂಡ ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಕಲ್ಯಾಣ ಇಲಾಖೆ, ಅಂಚೆ ಇಲಾಖೆ ಅಧಿಕಾರಿಗಳು ಕವಳೇನಹಳ್ಳ ಗ್ರಾಮಕ್ಕೆ ದೌಡಾಯಿಸಿ ಬಾಲಕಿಯ ಬಯೋಮೆಟ್ರಿಕ್ ಪಡೆದು ಆಧಾರ್ ಕಾರ್ಡ್ ನೀಡಲು ನೋಂದಣಿ ಮಾಡಿಸಿದರು. ಆಲ್ರೆಡಿ ಇದೆ. ಮೂಲಸೌಕರ್ಯ ವಂಚಿತ ಕೋಲಾರ ಜಿಲ್ಲೆಯ ಗಡಿ ಗ್ರಾಮ ಕದರಿನತ್ತ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದ್ದಾರೆ. ಕದರಿನತ್ತ ಗ್ರಾಮದಲ್ಲಿನ ಸಮಸ್ಯೆಗಳ ಬಗ್ಗೆ ನ್ಯೂಸ್ 18ನಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ವರದಿಯಿಂದ ಎಚ್ಚೆತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಇವತ್ತು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿದರು. ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ಭರವಸೆ ಕೊಟ್ಟರು. ರಸ್ತೆ, ನೀರು, ಶಾಲಾ ಕಟ್ಟಡ, ಬೀದಿ ದೀಪ ಸಮಸ್ಯೆ ಅತಿ ಶೀಘ್ರದಲ್ಲಿ ಬಗೆಹರಿಸಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಗೌರಿ ಬಿದನೂರಿಗೆ ಆಗಮಿಸಿದ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದರು. ಮೇಕೆದಾಟು ಯೋಜನೆ ಬಗ್ಗೆ ಕಾಂಗ್ರೆಸ್ ನಿರಾಸಕ್ತಿ ವಿಚಾರದ ಬಗ್ಗೆ ಮಾತನಾಡಿದರು. ಕಾಂಗ್ರೆಸ್ನವರು ತಮಿಳುನಾಡು ಸಿಎಂ ಸರ್ಕಾರಕ್ಕೆ ಮನವೊಲಿಸಿದ್ದಾರೆ, ಅದಕ್ಕೆ ನೀವು ಅನುಮತಿ ತೆಗೆದುಕೊಂಡು ಬನ್ನಿ, ನಮ್ಮದು ಏನೂ ಅಭ್ಯಂತರ ಇಲ್ಲ. ಅಂತಿಮವಾಗಿ ರೈತರಿಗೆ ಒಳ್ಳೆಯದಾಗಬೇಕು ಎಂಬುದು ನಮ್ಮ ಉದ್ದೇಶ. ನೀರಾವರಿ ಯೋಜನೆ ಬಗ್ಗೆ ಕುಮಾರಣ್ಣ, ದೇವೇಗೌಡರಿಗೆ ಕ್ರೆಡಿಟ್ ಸಿಗಲ್ಲ ವಿಚಾರ ಅಲ್ಲ, ಇದು ರೈತರ ಜೀವನದ ಪ್ರಶ್ನೆ ಅಂತ ಹೇಳಿದರು. ಕುಮಾರಣ್ಣ ಅವರು ಏನು ಹೇಳಿದ್ದಾರೆ, ಇವತ್ತು ಮೇಕೆದಾಟನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನವರು ಹೋಗಿ ತಮಿಳುನಾಡಿನ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿನ ಸರ್ಕಾರಕ್ಕೆ ಮನವೊಲಿಸಿ ಇವತ್ತು ಅದನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅನುಮತಿಯನ್ನು ತಗೊಂಡು ಬನ್ನಿ, ಅದರಲ್ಲಿ ನಮ್ದು ಏನೋ ಅಭ್ಯಂತರ ಇಲ್ಲ. ಯಾಕೆಂದರೆ ಇವಾಗ ಅಂತಿಮವಾಗಿ ಏನು ರೈತರಿಗೆ ಒಳ್ಳೆಯದಾಗಬೇಕಷ್ಟೆ. ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂದು ಕೂಡ ಸನ್ಮಾನ್ಯ ದೇವೇಗೌಡರಾಗಲಿ ಕುಮಾರಣ್ಣ ಅವರಾಗಲಿ ಇಲ್ಲಿ ಯಾರ ಕ್ರೆಡಿಟ್ ಕ್ಲೇಮ್ ಸಿಗೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಇದು ರೈತರ ಜೀವನದ ಪ್ರಶ್ನೆ. ಹಾಗಾಗಿ ಹೋಗಿ ಅವರು ತಮಿಳುನಾಡು ಸರ್ಕಾರ ಜೊತೆ ಕೂತು ಚರ್ಚೆ ಮಾಡಿ ಅನುಮತಿ ತಗೊಂಡು ಬರಲಿ.
ಯಾಕೆಂದರೆ ಪಾದಯಾತ್ರೆ ನಾವೆಲ್ಲ ಮಾಡಿದ್ದು. ಮೇಕೆದಾಟು ನೀರು ಅದೆಂಥದೋ ನಮ್ಮ ಹಕ್ಕು ನಮ್ಮ ನೀರು ಅಂತ ಪಾದಯಾತ್ರೆ ಮಾಡಿದಂಥವ್ರು ಇದೇ ಉಪಮುಖ್ಯಮಂತ್ರಿಗಳು. ಹಾಗಾಗಿ ರಾಜಸ್ಥಾನದ ಚುರು ಜಿಲ್ಲೆಯ ಭಾನುಡಾ ಗ್ರಾಮದ ಬಳಿ ಭಾರತೀಯ ವಾಯುಪಡೆಯ ಜಾಗ್ವಾರ್ ಯುದ್ಧ ವಿಮಾನ ಪತನಗೊಂಡಿದೆ. ದುರಂತದಲ್ಲಿ ಜಾಗ್ವಾರ್ ಜೆಟ್ನಲ್ಲಿದ್ದ 2 ಪೈಲಟ್ಗಳು ಮೃತಪಟ್ಟಿದ್ದಾರೆ. ಪ್ರತಿದಿನದಂತೆ ಇವತ್ತು ತರಬೇತಿ ನೀಡಲಾಗ್ತಾ ಇತ್ತು. ಈ ವೇಳೆ ಜೆಟ್ ಪತನವಾಗಿ ಹೊಲದಲ್ಲಿ ಬಿದ್ದಿದೆ. ದುರಂತದ ಘಟನೆ ಬಗ್ಗೆ ತನಿಖೆಗೆ ಸಮಿತಿ ರಚನೆ ಮಾಡಲಾಗಿದೆ. ವಾಹನಗಳು ಚಲಿಸುತ್ತಿದ್ದಾಗಲೇ ಬೃಹತ್ ಸೇತುವೆ ಕುಸಿದು ಬಿದ್ದಿದೆ. ಇನ್ನು ಸೇತುವೆ ಮೇಲೆ ತೆರಳುತ್ತಾ ಇದ್ದಂತಹ 4 ವಾಹನಗಳು ನದಿ ಪಾಲಾಗಿದೆ. ನದಿಗೆ ಬಿದ್ದು 9 ಜನರು ಸಾವನ್ನಪ್ಪಿದ್ದು ಹಲವರಿಗೆ ಗಂಭೀರ ಗಾಯಗಳಾಗಿದೆ. ಗುಜರಾತ್ನ ವಡೋದರಾ ಜಿಲ್ಲೆಯ ಪಾತ್ರಾದಲ್ಲಿ ಘಟನೆ ನಡೆದಿದೆ. ಆನಂದ್ ವಡೋದರಾ ಸಂಪರ್ಕಿಸುವ ಸೇತುವೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ನದಿಗೆ ಬಿದ್ದಿದ್ದ ವಾಹನದಲ್ಲಿದ್ದಂತಹ ಸವಾರರ ರಕ್ಷಣೆಗೆ ಹರಸಾಹಸ ಪಡಲಾಗ್ತಾ ಇದೆ. ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ಬಣದ ಶಾಸಕ ಸಂಜಯ್ ಗಾಯಕ್ವಾಡ್ ಮುಂಬೈನ ಎಂಎಲ್ಎ ಗೆಸ್ಟ್ ಹೌಸ್ನಲ್ಲಿರುವ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ದಾಲ್ ಚೆನ್ನಾಗಿಲ್ಲ ಅಂತ ಕ್ಯಾಂಟೀನ್ ನಿರ್ವಾಹಕರನ್ನ ಥಳಿಸಿದ್ದಾರೆ ಎನ್ನಲಾಗಿದೆ. ಪದಾರ್ಥಕ್ಕೆ ಹಾಕಿದ್ದ ಬೇಳೆಗಳಿಂದ ವಾಸನೆ ಬರ್ತಾ ಇತ್ತು ಅಂತ ಶಾಸಕರು ಆರೋಪಿಸಿದ್ದಾರೆ. ಇದರಿಂದ ಕೋಪಗೊಂಡ ಅವರು ಕ್ಯಾಂಟೀನ್ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ್ದು, ಹಲ್ಲೆಯ ವಿಡಿಯೋ ವೈರಲ್ ಆಗಿದೆ. ಮುಂಬೈ ಭಯೋತ್ಪಾದಕ ದಾಳಿಯ ಸಂಚುಕೋರ ತಹವೂರ್ ರಾಣಾನ ನ್ಯಾಯಾಂಗ ಬಂಧನದ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಆಗಸ್ಟ್ 13ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ದೆಹಲಿ ನ್ಯಾಯಾಲಯ ಆದೇಶಿಸಿದೆ. ತಿಹಾರ್ ಜೈಲಿನಲ್ಲಿರುವ ರಾಣಾನನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು. ನಟನೊಬ್ಬರಿಗೆ 77 ಲಕ್ಷ ರೂಪಾಯಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಿವುಡ್ ನಟಿ ಆಲಿಯಾ ಭಟ್ ಅವರ ಮಾಜಿ ಆಪ್ತ ಕಾರ್ಯದರ್ಶಿಯನ್ನ ಜುಹು ಪೊಲೀಸರು ಬಂಧನ ಮಾಡಿದ್ದಾರೆ. ವೇದಿಕಾ ಪ್ರಕಾಶ್ ಶೆಟ್ಟಿ ಬಂಧಿತೆ. ಆಲಿಯಾ ಅವರ ನಿರ್ಮಾಣ ಸಂಸ್ಥೆಯಾದ ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಖಾತೆ ಹಾಗೂ ನಟಿಯ ಖಾತೆಯಿಂದ ವಂಚನೆ ಮಾಡಲಾಗಿದೆಯಂತೆ. 2022ರ ಮೇ ಇಂದ 2024ರ ಆಗಸ್ಟ್ ತಿಂಗಳ ನಡುವೆ ವಂಚನೆ ನಡೆದಿದೆ. ಆಲಿಯಾ ಅವರ ತಾಯಿ ಸೋನಿ ರಜ್ದಾನ್ ನೀಡಿದ ದೂರಿನನ್ವಯ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ರು. ಆದರೆ ದೂರಿನ ಬಳಿಕ ಎಸ್ಕೇಪ್ ಆಗಿದ್ದ ವೇದಿಕಾ ಪದೇ ಪದೇ ಸ್ಥಳ ಬದಲಾವಣೆ ಮಾಡ್ತಾ ಇತ್ತು. ಇದೀಗ ಬೆಂಗಳೂರಲ್ಲಿ ಇದ್ದ ಕುರಿತಂತೆ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಜುಹು ಪೊಲೀಸರು ವೇದಿಕಾ ಅವರನ್ನ ಬಂಧನ ಮಾಡಿದ್ದಾರೆ. ಈಗ ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬ್ರಿಕ್ಸ್ ಸಂಘಟನೆ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮೆರಿಕಾಗೆ ಹಾನಿ ಮಾಡಲು ಮತ್ತು ಯುಎಸ್ ಡಾಲರ್ ಅನ್ನು ನಾಶಪಡಿಸಲು ಬ್ರಿಕ್ಸ್ ಅನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು %10 ಹೆಚ್ಚುವರಿ ಸುಂಕವನ್ನು ಎದುರಿಸಬೇಕಾಗುತ್ತೆ ಕೂಡ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬ್ರೆಜಿಲ್ಗೆ ಭೇಟಿ ನೀಡಿದ್ದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬ್ರೆಜಿಲ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಅವರು ಗ್ರ್ಯಾಂಡ್ ಕಾಲರ್ ಆಫ್ ದಿ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಪ್ರಶಸ್ತಿ ಪ್ರದಾನ ಮಾಡಿದರು. ಇನ್ನು ಬ್ರೆಜಿಲ್ ಭೇಟಿ ಬಳಿಕ ಪ್ರಧಾನಿ ಮೋದಿ ನಮಿಬಿಯಾ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಮಿಬಿಯಾದ ಅಧ್ಯಕ್ಷ ನೆಟುಂಬೋ ನಂದಿ ಡೈಟ್ವಾ ಅವರೊಂದಿಗೆ ವಿಂಡ್ ಹೋಕ್ನಲ್ಲಿನ ಪ್ರಧಾನಿ ಮೋದಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಾಗಿದೆ. ಆಕ್ಸಿಯಂ 4 ಮಿಷನ್ ಅಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿರುವ 4 ಗಗನಯಾನಿಗಳು ನಾಳೆ ಭೂಮಿಗೆ ಹಿಂತಿರುಗುವ ಸಾಧ್ಯತೆ ಇದೆ. ಶುಭಾಂಶು ಶುಕ್ಲಾ ಸೇರಿದಂತೆ 4 ಗಗನಯಾನಿಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಆದರೆ ಇದುವರೆಗೂ ನಾಸಾ ಅಥವಾ ಇಸ್ರೋ ಈ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಈ 4 ಜೂನ್ 25ರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಐಎಸ್ಎಸ್ಗೆ ಪ್ರಯಾಣ ಬೆಳೆಸಿದ್ರು. ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ 7 ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ದಕ್ಷಿಣ ಫ್ರಾನ್ಸ್ನಲ್ಲಿ ಭಾರೀ ಪ್ರಮಾಣದ ಕಾಡ್ಗಿಚ್ಚು ಸಂಭವಿಸಿದೆ. ಕಾಡ್ಗಿಚ್ಚಿನಿಂದಾಗಿ ಭಾರೀ ಸಮಸ್ಯೆ ಉಂಟಾಗಿದೆ. ಕಾಡ್ಗಿಚ್ಚಿನಿಂದಾಗಿ ದಟ್ಟ ಹೊಗೆ ಆವರಿಸಿದ್ದು ಮಾರ್ಸಿಲ್ಲೆ ವಿಮಾನ ನಿಲ್ದಾಣ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿದೆ. ಇನ್ನೊಂದೆಡೆ ರೈಲು ಸಂಚಾರಕ್ಕೂ ಕೂಡ ಅಡ್ಡಿಯಾಗಿದೆ. ಸುಮಾರು 1,000ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಟ್ವಿಟರ್ನ ಮಾಜಿ ಸಿಇಒ ಜಾಕ್ ಡಾರ್ಸಿ ಇದೀಗ ಹೊಸ ಆಪ್ ಅಭಿವೃದ್ಧಿಪಡಿಸ್ತಾ ಇದ್ದಾರಂತೆ. ಯಾವುದೇ ಇಂಟರ್ನೆಟ್ ಸೌಲಭ್ಯ ಇಲ್ಲದೆ ಮೆಸೇಜ್ ಮಾಡುವಂತಹ ಮೆಸೇಜಿಂಗ್ ಆಪ್ ಒಂದನ್ನು ಡಾರ್ಸಿ ತಯಾರು ಮಾಡ್ತಾ ಇದ್ದಾರಂತೆ. ಕೇವಲ ಸ್ಯಾಟಲೈಟ್ ಸೌಲಭ್ಯದಿಂದ ಮೆಸೇಜ್ ಮಾಡುವಂತಹ ಬಿಟ್ ಚಾಟ್ ಎಂಬ ಆಪ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸದ್ಯ ಈ ಆಪ್ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ.